ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಹಾಗೂ ನಾಡಿನ ಜನತೆಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೆ ನಾನು ಇವತ್ತು ಅಭಿಮಾನ್ ಸ್ಟುಡಿಯೋ ಏನಿದೆ, ಬಾಲಣ್ಣವರು ಕಟ್ಟಿದ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸರ್ಕಾರಿ ದಾಖಲೆಗಳನ್ನ ಇಟ್ಕೊಂಡು ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ಇಷ್ಟೇ ಅಭಿಮಾನಿಗಳೇ, ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ 1970ರಲ್ಲಿ ಸನ್ಮಾನ್ಯ ಹಿರಿಯ ಕಲಾವಿದರಾದ ಬಾಲಣ್ಣವರಿಗೆ ಸ್ಟುಡಿಯೋ ಸ್ಥಾಪಿಸಲು ಸರ್ಕಾರ 20 ಎಕರೆ ಜಾಗ ಸ್ಯಾಂಕ್ಷನ್ ಮಾಡುತ್ತೆ. ಸನ್ಮಾನ್ಯ ಬಾಲಣ್ಣವರು 95-96 ಆ ಆಸ್ಪಾಸ್ನಲ್ಲಿ ಅವರು ತೀರ್ಕೊಳ್ತಾರೆ. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಮಕ್ಕಳು ಅದನ್ನು ನಡೆಸ್ಕೊಂಡ್ಬರ್ತಾ ಇರ್ತಾರೆ, ಗಣೇಶ್ ಶ್ರೀನಿವಾಸ್ ಅಂದ್ಬಿಟ್ಟು. ತರುವಾಯ ಅವರವರ ಫ್ಯಾಮಿಲಿನಲ್ಲಿ ಏನೇನಾಯ್ತು ಗೊತ್ತಿಲ್ಲ. 2003ರಲ್ಲಿ ಇವರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾರೆ. ನಮಗೆ ಇಲ್ಲಿ ಸಂಸ್ಥೆನ ನಡೆಸೋಕ್ಕಾಗ್ತಾ ಇಲ್ಲ, ನಮಗೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಸ್ವಲ್ಪ ವ್ಯವಸ್ಥೆ, ಸ್ಟುಡಿಯೋ ವ್ಯವಸ್ಥೆ ಅದಕ್ಕಿಟ್ಟಿರೋದ್ರಿಂದ ನಾವು ಅತ್ಯಾಧುನಿಕವಾಗಿ ನಾವು ಅಭಿವೃದ್ಧಿ ಪಡಿಸ್ಬೇಕು, ತಂತ್ರಜ್ಞಾನ ಬಳಸಿ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ. ಯಾವಾಗ 11/3/2003ರಲ್ಲಿ ಸರ್ಕಾರ ಕೊಟ್ಟಿದ್ದು ಇವರಿಗೆ ಜಾಗ 27/3/1970ರಲ್ಲಿ. ಆಯ್ತಾ? ಇವ್ರು ಮನವಿ ಕೊಡ್ತಾರೆ 10 ಎಕರೆ ಮಾಡ್ಕೊಳ್ಳೋಂಗೆ, 10 ಎಕರೆ ಮಾಡ್ಕೊಳ್ಳೋಕೆ ಕೊಡಿ ಅಂತ. ಅವಾಗ ಏನು ಮಾಡುತ್ತೆ ಸರ್ಕಾರ, ಇವರಿಗೆ ಕೆಲವು ಷರತ್ತುಗಳನ್ನ ಹಾಕ್ತಾರೆ. ನೀವು 10 ಎಕರೆ ಮಾರ್ಕೊಳ್ಳೋಗಿದ್ರೆ ಸ್ಟುಡಿಯೋ ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದೇ ಇತರ ಚಟುವಟಿಕೆಗಳಿಗೆ, ಅಕ್ರಮ ಚಟುವಟಿಕೆಗಳಿಗೆ ನಿಮ್ಮ ಸ್ವಂತಕ್ಕೆ ಬಳಸಬಾರ್ದು ಅಂತ ಇಲ್ಲೇ ಇದೆ ದಾಖಲೆಗಳು. 5 ಪುಟಗಳ ಸರ್ಕಾರ ಆದೇಶ ದಾಖಲೆಗಳಿದೆ. ಸರ್ಕಾರ ಈ ಷರತ್ತಿನೊಂದಿಗೆ ಅವ್ರಿಗೆ ಮಾರ್ಕೊಳ್ಳೋಕ್ಕೆ ಅನುಮತಿ ಕೊಡುತ್ತೆ. ಇದರಲ್ಲಿ ಏನು ಮಾಡ್ತಾರೆ, 20 ಎಕರೆ 10 ಎಕರೆ ಇವರು ಅಭಿವೃದ್ಧಿ ಪಡಿಸೋಕ್ಕಲ್ಲ, ಇವರು ಮಾರಾಟಕ್ಕೆ ಕೇಳಿದ್ದು ಸರ್ಕಾರನ. ಯಾರು ಶ್ರೀನಿವಾಸ್ ಅಂತ ಏನಿರ್ತಾನೆ 10 ಎಕರೆ ಗಣೇಶ್ ಅಂತ ಇವರು ಡಿವೈಡ್ ಮಾಡ್ಕೊತಾರೆ, ದುಡ್ಡು ಎತ್ಕೊಂಡು ಹೋಗ್ತಾರೆ. ಯಾವುದೇ ಇಲ್ಲಿವರೆಗೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಗಣೇಶ್ ಅವರಾಗಲಿ ಶ್ರೀನಿವಾಸ್ ಅವರಾಗಲಿ. ಶ್ರೀನಿವಾಸ್ ಅವರು ಅದು ಮಾರಾಟ ಮಾಡಿದ್ಮೇಲೆ ಅವರು ನಾಪತ್ತೆ ಆಗ್ತಾರೆ. ಅಭಿಮಾನ್ ಸ್ಟುಡಿಯೋ ಹೇಗಿತ್ತು ಹಾಗೇ ಇರುತ್ತೆ. 2003 ಆಯಿತು, 4 ಆಯಿತು, 5 ಆಯಿತು, ಯಾವುದೇ ಅದ್ರ ಬಗ್ಗೆ ಅಭಿವೃದ್ಧಿ ಕಾರ್ಯ ನಡೆಯಲ್ಲ. ನಮ್ಮ ದುರಾದೃಷ್ಟವೋ ಅದೃಷ್ಟವೋ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಬದುಕು ಆಗಲಿ, ಅಭಿಮಾನಿಗಳ ಬದುಕೇ ಆಗಲಿ, ಅವರ ಅಭಿಮಾನಿಗಳಲ್ಲೂ ಅಷ್ಟೇ ಸುಮಾರು 30-35 ವರ್ಷಗಳಿಂದ ಅವತ್ತು ಅವರ ಅಭಿಮಾನಿಗಳಿಗೆ ನಾವು ತಿಂದಿದ್ದೀವಿ, ಅವ್ರ ಚಿತ್ರರಂಗದಲ್ಲಿ ನಾವು ತಿಂದಿದ್ದಾರೆ. ಏನೋ ನಮಗೆ ದುರಾದೃಷ್ಟ ಗೊತ್ತಿಲ್ಲ. 2009 ಡಿಸೆಂಬರ್ 30ರಲ್ಲಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನರಾಗ್ತಾರೆ. ಜಾಗ ಸರ್ಕಾರಿ ಸ್ವಾಮ್ಯದ ಕಂಠೀರವ ಸ್ಟುಡಿಯೋ ಇತ್ತು, ಇನ್ನೂ ಹಲವು ಜಾಗಗಳಿತ್ತು. ಅದು ಬಿಟ್ಟು ಅಭಿಮಾನ್ ಸ್ಟುಡಿಯೋಗೆ ತೊಗೊಂಡೋಗಾಗ್ತಾರೆ. ಅದು ಹಾಕೋದಕ್ಕೂ ಕಾರಣ ಇದೆ, ಸರ್ಕಾರ ಕೊಟ್ಟಿರೋ ಜಾಗ ಅಂತ ಒಂದು ದರ್ಪದಿಂದ ಸರ್ಕಾರ ಇವತ್ತು ಅದಕ್ಕೂ ಮುಂಚೆ ಕೇಸ್ಗಳು ನೀಡ್ತಾ ಇರ್ತೈತೆ. ಅವರ ಮಗಳು ಗೀತಾ ಬಾಲಿ ಇರ್ಬೋದು, ಅದರ್ಸು ತುಂಬ ಕೇಸ್ಗಳು ನಡೀತಾ ಇರುತ್ತೆ. ಯಾವುದು ಸರ್ಕಾರದ ಗಮನಕ್ಕೆ ತಂದಿದ್ರೆ ಅವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು, ಇವತ್ತು ವಿಷ್ಣುವರ್ಧನ್ ಅವ್ರಿಗೂ ಅನ್ಯಾಯ ಆಗ್ತಾ ಇರಲಿಲ್ಲ, ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ನೋವಾಗ್ತಾ ಇರಲಿಲ್ಲ, ಸರ್ಕಾರಕ್ಕೂ ತೊಂದರೆ ಆಗ್ತಾ ಇರಲಿಲ್ಲ, ಯಾವುದು ಭಿನ್ನಾಭಿಪ್ರಾಯನೂ ಇರ್ತಾ ಇರಲಿಲ್ಲ. ಸನ್ಮಾನ್ಯ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೂ ನಮಗೂ ಅಭಿಮಾನಿಗಳಿಗೂ ಒಂದು ವೈಮನಸ್ಯ ಬರ್ತಾ ಇರಲಿಲ್ಲ. ಇವತ್ತು ತಗೊಂಡೋಗಿ ಹಾಕ್ಬಿಟ್ಟು ಸನ್ಮಾನ್ಯ ಶ್ರೀ ಅಂಬರೀಶ್ ಅವರ ಮುಂದಾಳತ್ವದಲ್ಲಿ ಅವತ್ತು ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿ ಒಂದು 3-4 ತಿಂಗಳಿಗೆ ಅಲ್ಲಿ ಸ್ಟುಡಿಯೋದಲ್ಲಿರುವ ಅನಾನುಕೂಲಗಳು, ಅಲ್ಲಿ ವ್ಯವಸ್ಥೆಗಳೆಲ್ಲ ಈಚೆ ಬರುತ್ತೆ. ಸತತ 2015ವರೆಗೂ ಹೋರಾಟಗಳು ಮಾಡಿ ಮನವಿಗಳು ಕೊಟ್ಟು ಮಾಡಿದ್ರು ಆಗಲಿಲ್ಲ. ಅಭಿಮಾನ್ ಸ್ಟುಡಿಯೋ ಬಾಲಣ್ಣವರ ಮಕ್ಕಳಾದ ಗೀತಾ ಬಾಲಿ, ಗಣೇಶ್, ಮೊಮ್ಮಗ ಕಾರ್ತಿಕ್ ಇದೇ ಸರ್ಕಾರಕ್ಕೆ ಬರ್ಕೊಡ್ತಾರೆ 2 ಎಕರೆನ. ನಮಗೇನು ತೊಂದರೆ ಇಲ್ಲ, ಮಾಡ್ಕೊಳ್ಳಿ ಅಂತ. ಅದಾದಮೇಲೆ ಸರ್ಕಾರ ತಂತಿ ಬೇಲಿ ಹಾಕ್ಸುತ್ತೆ.
ಸುತ್ತ 2 ಎಕರೆಗೆ ಸರ್ಕಾರಿ ಇದ್ರನ್ನಲ್ಲೇ ಅಲ್ಲಿ ಗೇಟು ಫ್ರಂಟ್ ಇವಾಗ ಏನಿದೆ ಗೇಟು ಸರ್ಕಾರ ಹಾಕಿರೋದು. ತಂತಿ ಬೇಲಿ ನಾನೇ ನಿಲ್ಸ್ಕೊಂಡು, ಕಾಂಟ್ರಾಕ್ಟ್ರು ಬಂದಿರಲಿಲ್ಲ, ನಮ್ಮ ಮೇಲೆ ಕೇಸ್ ಆಗುತ್ತೆ ಅಂದ್ಬಿಟ್ಟು ತಂತಿ ಬೇಲಿ ನಾನು ನಿಲ್ಸ್ಕೊಂಡು ಹಾಕ್ತೆ. ಗೇಟ್ ಹಾಕುವಾಗಲೂ ನಾನಿದ್ದೆ. ಅವಾಗ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅರಸ್ ಅವರಿದ್ದರು, ಕಾರ್ಯದರ್ಶಿ ಶಂಕರಪ್ಪ ಅಂತವರಿದ್ದರು. ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಿದ್ರು. ಬಟ್ ಅವರು ಒಂದು ತಪ್ಪು ಮಾಡಿದ್ರು. 2 ಎಕರೆ ಒಂದು ಸುತ್ತಳತೆ ತಗೊಂಡು ಸರ್ವೆ ಮಾಡಿ ತಂತಿ ಬೇಲಿ ಹಾಕಿದರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಏನೋ ರಸ್ತೆ ಅಗಲೀಕರಣ ಆಗುತ್ತೆ ಅಂದ್ಬಿಟ್ಟು ಅವರ ಒಂದು ಮುಂದಾಲೋಚನೆಯಲ್ಲಿ 3/4 ಎಕರೆ ಎಕ್ಸ್ಟ್ರಾ ತಗೊಂಡ್ರು. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಟೇ ತಂದರು. ಆಮೇಲೆ ನಿಮ್ಗೆ ಗೊತ್ತಿದೆ, ಸನ್ಮಾನ್ಯ ಶ್ರೀಮತಿ ಭಾರತಿ ವಿಷ್ಣುವರನ್ನ ಕಾಲ ಅಂದರು, ಹೋದರು. 2016ರಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಜಾಗ ಕೊಟ್ಟರು. ಆಮೇಲೆ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು ಚೆನ್ನಾಗಿರೋದ್ರಿಂದ 10 ಕುಂಟೆ ಸ್ಮಾರಕಕ್ಕಂತ ಜಾಗ ಕೊಡೋಕ್ಕಾಗಲ್ಲ, 2 ಎಕರೆ ನೀವು 10 ಕುಂಟೆನಾರು ಕೊಡಿ ಅಂತ ಸನ್ಮಾನ್ಯ ವಿ ಶಂಕರರು ಅವರು ಇವರು ಸುಮಾರು ಒಂದು 5-6 ತಿಂಗಳು ಇದಾಗಿ ಕೊನೆಗೆ 10 ಕುಂಟೆ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ. ನಾವು 10 ಕುಂಟೆ ಕೊಡ್ತೀವಿ, ನಮ್ಮ ಹಾಕಿರೋ ಮೊಕದ್ದಮೆಗಳು ಅವೆಲ್ಲ ತೆಗೆದುಬಿಡಿ ಅಂತ ಬರ್ಕೊಡ್ತಾರೆ. ಸರ್ಕಾರ ಸರ್ವೆ ಮಾಡಿ ಬಿಡುಗಡೆ ಮಾಡುತ್ತೆ. ಅದು ಸ್ಟೋರಿ ಮೂವ್ ಆಯ್ತು. ನಾನು ಸಿಂಪಲಾಗಿ ಮುಗಿಸ್ತೀನಿ. ಇಷ್ಟು ಎಲ್ಲ ಮುಗ್ದಿರುತ್ತೆ. 16 ಜಾಗ ಕೊಡ್ತಾರೆ, 17 ಬರ್ತಾರೆ, ಕಾರ್ಯಕ್ರಮಗಳು ನಡ್ಕೊಂಬತ್ತಾ ಇರುತ್ತೆ. ಇದೆಲ್ಲ ನಡೆದಿರುತ್ತೆ. 2015ರಲ್ಲಿ ಏನು ಮಾಡ್ತಾರೆ ಸರ್ಕಾರ, ಇವ್ರು ಯಾವಾಗ ಸ್ಮಾರಕಕ್ಕೆ ಜಾಗ ಕೊಡಲಿಲ್ಲ, ಕಿತಾಪತಿ ಮಾಡಿದ್ರು, ಸ್ಟೇ ತರೋದೆಲ್ಲ ಮಾಡಿದ್ರು. ಸನ್ಮಾನ್ಯ ವಿ ಶಂಕರರು ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನ 2015ರಲ್ಲಿ ಇದೆ ನೋಡಿ, 2015ರಲ್ಲಿ ಹೊಸಪಡಿಸ್ಕೊಳ್ಳೋಕ್ಕೆ 10 ಎಕರೆ ಹೊಸಪಡಿಸ್ಕೊಳ್ಳೋಕ್ಕೆ ಅಭಿವೃದ್ಧಿಪಡಿಸಿಲ್ಲ ಅಂತ ಎಲ್ಲ ಮುಂದಾಗ್ತಾರೆ. ಅದು ಮುಂದಾಗಿ ಕಾರ್ಯಗತ ಆಗಬೇಕು. ಇಲ್ಲಿ ನಮ್ಮ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ನನ್ನ ಕಾಲ ಅಂದಮೇಲೆ ಇದು ಏನಾಗತ್ತೆ, ಹಂಗೆ ನಿಲ್ಲುತ್ತೆ. ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ. 45042 2015 ನಡೀತಾನೇ ಇರುತ್ತೆ. ಏನಾದ್ರು ಅಭಿವೃದ್ಧಿಪಡಿಸಿಲ್ಲ, ಅದು ಇದು ಕೇಸ್ಗಳು ನಡೀತಾ ಇರುತ್ತೆ. ಸರಿ, ನಾವು ಇವ್ರ ಮೇಲೆ ನಂಬಿಕೆ ಇತ್ತು, ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ. 10 ಕುಂಟೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ತೊಂದರೆ ಇರಲಿಲ್ಲ. 2023-22ವರೆಗೂ ತೊಂದರೆ ಇರಲಿಲ್ಲ. ಕಾರ್ಯಕ್ರಮಕ್ಕೆ ಅವರೇ ಕೊಟ್ಟಿದ್ರು ಅನುಮತಿ ಒಂದ್ಸರಿ. ಅವರ ಒಂದು ಲೆಟರ್ಡಲ್ಲಿ ಅನುಮತಿ ಕೊಟ್ಟಿದ್ರು. 72ನೇ ಜನ್ಮದಿನೋತ್ಸವಕ್ಕೆ ಅದ್ದೂರಿಯಾಗಾಯಿತು. ಆಮೇಲೆ ಯಾವ 2023ರಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು. ಅವರ ಇನ್ನೊಂದು ಮುಖ, ಅಭಿಮಾನ್ ಸ್ಟುಡಿಯೋ ಮಾಲೀಕರ ಇನ್ನೊಂದು ಮುಖ ಅನಾವರಣಗೊಳ್ಳುತ್ತೆ. ಇನ್ನೊಂದು ಮುಖ. 2 ಎಕರೆ ಜಾಗ ಕೊಟ್ಟು ಅನ್ಯಾಯ ಮಾಡಿದ್ರು. ಸ್ಮಾರಕ ಮಾಡೋಕ್ಕೆ ತುಂಬ ತೊಂದರೆ ಕೊಟ್ಟು 10 ಕುಂಟೆ ದಾನವಾಗಿ ಬರ್ಕೊಟ್ಟು ಪೂಜೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇಲ್ಲಿ ಯಾವಾಗ ಮೈಸೂರಲ್ಲಿ ಸ್ಮಾರಕ ಉದ್ಘಾಟನೆ ಆಯಿತು, ಇವರ ಇನ್ನೊಂದು ಮುಖ ಅನಾವರಣಗೊಳ್ಳುತ್ತೆ. ನನ್ನ ಮೇಲೆ ತಿರುಗಿ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅವಾಗ ಇನ್ನೂ ಕೇಸ್ ಮುಗಿಯೋರಲ್ಲ. 2023 ಸ್ಟಾರ್ಟಿಂಗ್ ಜನವರಿ-ಫೆಬ್ರವರಿನಲ್ಲಿ ಕೇಳ್ಕೊತೀನಿ ಅವ್ರನ್ನ, ಇದೇ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್, ನಿಮ್ಮ ಟ್ರಸ್ಟ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂದ್ಬಿಟ್ಟು ಒಂದು 25,000 ನನ್ನ ಹತ್ರ ಕೇಳ್ತಾರೆ. ನಾನು ಕೊಡ್ತೀನಿ. ಆಮೇಲೆ ಇನ್ನೇನು ಕಾರ್ಯಕ್ರಮ ಬರಬೇಕು ಕೋರ್ಟ್ಗೆ ಇವರು ಏನು 10 ಕುಂಟೆ ಬಗ್ಗೆ ಏನು ಹೇಳಲ್ಲ. ನಾನು ಕೇಳ್ತೀನಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಿಮ್ಗೆ ಯಾಕೆ ಅಂತಾರೆ. ಸರಿ ಆಯಿತು, ಇದು ಏನಿದು. ಆಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ ಹಿಡಿತಾ ಇರುತ್ತೆ. ನಾನು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ನಾವು ಇಂಪ್ಲೀಡ್ ಆಗ್ತೀನಿ, 10 ಕುಂಟೆ ದಾಖಲೆ ಹಿಂಗಿದೆ ಅಂತ. ಅನಿವಾರ್ಯವಾಗಿ ಕೋರ್ಟು ಎಂಡಿಂಗಲ್ಲಿರುತ್ತೆ. ಕೋರ್ಟ್ ಏನು ಹೇಳುತ್ತೆ, 21 ಆಗಸ್ಟ್ 2023ರಲ್ಲಿ ಹೈಕೋರ್ಟ್ ಆದೇಶ ಮಾಡಿ ಆರ್ಡ್ರ್ ಮಾಡುತ್ತೆ. ಏನು ಸರ್ಕಾರ ವಶಪಡಿಸ್ಕೊಂಡಿತ್ತು ಅವ್ರ ಜಾಗ ವಾಪಸ್ ಅವ್ರು ಕೊಡುವಂಗೆ. 10 ಕುಂಟೆ ಜಾಗ ಏನಿದೆ ಇದು 2 ಎಕರೆ ಕೇಸ್ ಇದಾಗಿರೋದ್ರಿಂದ ನಾವು ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನೀವು 10 ಕುಂಟೆ ಜಾಗದಲ್ಲಿ ನೀವು ಸರ್ಕಾರ ಮತ್ತು ನಿಮ್ಮ ಪ್ರಾಧಿಕಾರ ಸ್ಟುಡಿಯೋ ಮಾಲೀಕರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಒಂದು ಹೈಕೋರ್ಟ್ ಆದೇಶ ಏನಿದೆ 4504 ಹೊಡಿಸಿ ಬಿಡುತ್ತೆ. ಇದನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಎಲ್ಲೂ ತೋರಿಸಲ್ಲ. ಇಲ್ಲೇ ಇದೆ ನೋಡಿ. ಹೈಕೋರ್ಟ್ ಆರ್ಡ್ರು ಇಲ್ಲಿ 10 ಕುಂಟೆ ಮೆನ್ಷನ್ ಮಾಡಿದ್ದೆ ಹೈಕೋರ್ಟು. ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ, ನಾವಿಲ್ಲಿ ಬಗೆಹರಿಸೋಕ್ಕಾಗಲ್ಲ ಅಂತ. ಇದನ್ನೆಲ್ಲೂ ತೋರಲ್ಲ. ನಾನು PIL ಹಾಕಿದ್ದ, PIL ಹಾಕೊಂಡಿದ್ವಿ. ನಾವು PIL ಹಾಕಿದ್ದೇನು ಇದು ಹಿಂಗಾದ್ಮೇಲೆ PIL ಹಾಕಿದ್ವಿ. ನಾವು ರಿಟ್ ಪಿಟಿಷನ್ ಹಾಕಬೇಕಾಯ್ತು. ನಾವು PIL ಹಾಕಿದ್ವಿ, ಸಾರ್ವಜನಿಕ ಹಿತಾಸಕ್ತಿ ಹಾಕಿದ್ವಿ. ಅದೇ ನಮ್ಗೆ ಪ್ರಾಬ್ಲಮ್ ಆಯಿತು. ಹೈಕೋರ್ಟ್ ಏನು ಹೇಳ್ತು, ನಾವು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಈ ಜಾಗದಿಂದ ನಮಗೆ ಬರೋದಿಲ್ಲ, ನೀವು ಪ್ರಾಧಿಕಾರ ಸೇಮ್ ಏನು
450 ಕೋರ್ಟು ಏನು ಹೈಕೋರ್ಟ್ ಆರ್ಡ್ರ್ ಮಾಡಿತ್ತು, ಸೇಮ್ ಇದೇ ಪಿ ಎಲ್ ಆಗ್ತಾಯಿದ್ರು ಅದೇ ಹೇಳ್ತಾರೆ ಅವರು. ಈಗ ನಮಗೆ ಬರಲ್ಲ, ನೀವು ಏನಿದ್ರು ಸರ್ಕಾರ ಬಗೆಹರಿಸ್ಕೊಳ್ಳಿ ಅಂತ ಸೇಮ್ ಅವರು ಅದನ್ನೇ ನಮ್ಮ ಅರ್ಜಿ ವಜಾ ಮಾಡ್ತಾರೆ. ನಾವು ಇಷ್ಟ ಆಗಿರುತ್ತೆ. ಆಮೇಲೆ ಕಾರ್ಯಕ್ರಮಗಳು ಕೂಡ ತೊಂದರೆ ಕೊಡ್ತಾರೆ. ಡಿ ಸಿ ನಮ್ಗೆ ಪರ್ಮಿಷನ್ ಕೊಡ್ತಾರೆ, ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಾವು ಅವ್ರ ಬಗ್ಗೆ ಅಭಿಮಾಷಣ ಮಾಹಿತಿ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೆ. ಅವರು ಯಾವಾಗ 10 ಕುಂಟೆ ಏನಾದ್ರು ಮರೆ ಮಾಚಬೇಕು ಅಂದ್ಬಿಟ್ಟು ನನ್ನ ವಿರುದ್ಧ ಒಂದು ಅವರು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ 74ನೇ ಜನ್ಮದಿನೋತ್ಸವಲು ಇಂಜೆಕ್ಷನ್ ಆರ್ಡ್ರು ತಗೊಂಬಂದಿರ್ತಾರೆ, ಬಟ್ ಇಂಜೆಕ್ಷನ್ ಆರ್ಡ್ರು ನಮ್ಗೆ ತಲುಪಿರಲ್ಲ. ಅದು ನಾನು ಪೂಜೆ ಮಾಡ್ತೀನಿ. ಈ ಡಿಸೆಂಬರ್ 30, 2024 ನನ್ನ ಮೇಲೆ ಇಂಜೆಕ್ಷನ್ ಆರ್ಡ್ರ್ ತಂದಿದ್ರಲ್ಲ, ಅದು ನಮಗೆ ಸಿಟಿ ಸಿವಿಲ್ ಕೋರ್ಟು CC-12ರಲ್ಲಿ 6544 ಏನು ಕೇಸ್ನಲ್ಲಿ ನಾವು ದಾಖಲೆ ಒದಗಿಸ್ತೀವಿ. ನಾವು ನಮ್ಮ ಮೇಲೆ ಕಳ್ಳತನ ಆರೋಪ ಮಾಡಿರ್ತಾರೆ, ಅತ್ಯಕ್ಕಿರೋದು, ಅಕ್ರಮ ಭೂ ಕಬಳಿಕೆ ಮಾಡಿರ್ತಾರೆ, ನಾವು ಅದು ಮಾಡಿ ಇದು ಮಾಡಿದ್ದೀವಿ ಅಂತ. ಐ ವಿಲ್ ಪ್ರೂಫ್. ನಾನು ಆಲ್ ದಿ ರೆಕಾರ್ಡ್, ಕಾಲ್ ರೆಕಾರ್ಡ್ ಎಲ್ಲನೂ ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಕೋರ್ಟ್ ಸವಿಸ್ತರವಾಗಿ ಗಮನಿಸಿ ಆ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡುತ್ತೆ. 19/12/2024 ಸೇಮ್ ಆ್ಯಸ್ ಇಟ್ ಈಸ್. ಇದು ಸಿಟಿ ಸಿವಿಲ್ ಕೋರ್ಟಲ್ಲಿ ಏನಾಗುತ್ತೆ, ಈ 10 ಕುಂಟೆ ಜಾಗದ ಅವರು ಸಮಗ್ರವಾಗಿ ಹೇಳ್ತಾರೆ, ನೀವೇ ಬರ್ದು ಕೊಟ್ಟಿದ್ದೀರಾ ಪೂಜೆ ಮಾಡೋದಕ್ಕೆ. ಇವರ ದಬ್ಬಾಳಿಕೆ ಮುಂದುವರಿದಂತೆ ಡಿಸೆಂಬರ್ 30, 2024 ನಮ್ಗೆ ತೊಂದರೆ ಕೊಡ್ತಾರೆ. ಅಲ್ಲೇ ನಿಂದನೆ, ಮತ್ತು ಇದು ಏನೋ ಕಾರ್ಯಕ್ರಮ ಗಟ್ಟಿಪಡಿಸುವುದು, ಕಾರ್ಯಕ್ರಮ ಆಯೋಜನೆ ಮಾಡಿರೋದು BS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೆಂಡಾಲ್, ಬ್ಯಾರಿಕೇಡು, ಪೊಲೀಸ್ ಇಲಾಖೆ ಏನಂತ ಎಲ್ಲ ಕೇಳಿದ್ದೀವಿ ನಾವು. BBMP ಪರ್ಮಿಷನ್ ತಗೊಂಡಿದ್ದೀವಿ. BBMP ಜಾಗದಲ್ಲಿ ಹಾಕಿರೋದು ತೆರವುಗೊಳಿಸ್ತಾರೆ. ಇವರ ಕರ್ಮಕಾಂಡ ತುಂಬ ದೊಡ್ಡದಾದಾಗ ನಾನು ಏನು ಮಾಡ್ತೀನಿ, ಇವಾಗ ಅಭಿಮಾನ ಸ್ಟುಡಿಯೋ ಮಾಲೀಕರ ಒಂದು ದುರಾಂಕಾರ ದೌರ್ಜನ್ಯದ ವಿರುದ್ಧ ನಾನು ಮುಖ್ಯಮಂತ್ರಿಗಳಿಗೆ ಈ 10 ಎಕರೆ ಜಾಗ ಏನು ಮಾರ್ಕೊಂಡಿದ್ದಾರೆ, ನೀವು ಇಲ್ಲಿವರೆಗೂ ನಾನು ಒಂದು 10 ಮನವಿ ಕೊಟ್ಟಿದ್ದೀನಿ. 2023ರಿಂದ ಕೋರ್ಟ್ ಇನ್ನೂ ಕೇಸಿತ್ತು. 10 ಕುಂಟೆ ಜಾಗ ನಮಗೆ ನೀವು ಸರ್ಕಾರ ಏನು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ 10 ಕುಂಟೆ ಸಾಲ್ವ್ ಮಾಡಿಕೊಂಡು 2 ಎಕರೆ ಜಾಗ ಕೊಡಿ ಅಂತ ಹೇಳ್ತೀವಿ. ಆದರೆ ಸರ್ಕಾರ ಯಾವುದೂ ನಮ್ಮ ಗಮನಕ್ಕೆ ಅಧಿಕಾರಿಗಳು ತಗೊಳ್ಳೋದಿಲ್ಲ, ಕೋರ್ಟಿಗೆ ಒಂದು ಸೂಕ್ಷ್ಮವಾಗಿ ತಿಳಿಸಲು ಅಧಿಕಾರಿಗಳು. ಹಾಗಾಗಿ ನಮ್ಮ ಟ್ರಸ್ಟ್ ವಕೀಲರು ಏನಿದ್ರು KS ಅರುಣ್ ಹೈಕೋರ್ಟ್ ವಕೀಲರು ವಾದ ಮಾಡಿ ನಮಗೆ 10 ಕುಂಟೆ ಅದನ್ನ ಉಲ್ಲೇಖ ಮಾಡುವಂಗೆ ಮಾಡ್ತಾರೆ. ಅದು ಹಂಗೆ ನಡ್ಕೊಂಬಂದಿರುತ್ತೆ. ನೋಡಿ, ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ, ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಎಲ್ರಿಗೂ ನಾವು ಏನು ಈ ದಾಖಲೆ ಗೌರ್ಮೆಂಟ್ ದಾಖಲೆನ ಸೇರಿಸಿ ಅವ್ರಿಗೆ ಕೊಟ್ಟಿದ್ದೀನಿ. ಹೋಗಿ ನೀವು ಸ್ಥಳಕ್ಕೆ ತನಿಖೆ ಮಾಡಿ. ಬಾಲಣ್ಣವ್ರು ಕಟ್ಟಿದ್ದ ಕಟ್ಟಡನೂ ಹಂಗೆ ಇದೆ, ಒಂದು ಪೇಂಟಿಂಗ್ ವ್ಯವಸ್ಥೆ ಇಲ್ಲ, ಸುತ್ತಮುತ್ತ ಅಕ್ರಮವಾಗಿ ಬಾಡಿಗೆ ಕೊಟ್ಕೊಂಡು ಅಲ್ಲಿ ವ್ಯವಹಾರ ನಡೀತಾ ಇದೆ. ಸರಿಯಾದ ಶೂಟಿಂಗ್ ವ್ಯವಸ್ಥೆ ಇಲ್ಲ, ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಕಾಂಪೌಂಡು ನೀವು ಹೋಗಿ ಸರ್ವೆ ಮಾಡಿ ಬೇಕಾದ್ರೆ ನೀವು, ಸುತ್ತಮುತ್ತ ಕಾಂಪೌಂಡೇ ಇಲ್ಲ. ಬಾಲಣ್ಣವ್ರು ಕಟ್ಟಿದ್ದೆಲ್ಲ ಉಂಟೋಗೈತೆ. ಅದಕ್ಕೆ ತಗಡು ಪೀಸ್ ಹಾಕೊಂಡಿದ್ದಾರೆ. ತಗಡು ಪೀಸು ರೀ, ತಗಡು ಪೀಸು. ಆ ಗೇಟ್ ಯಾರು ಸರ್ಕಾರ ಹಾಕಿರೋದು. ಇವ್ರ ಯೋಗ್ಯತೆಗೆ ನಾನು ಕೇರೆ ಮಾಡಲ್ಲ. ನನ್ನ ಮೇಲೆ ಇವ್ರು ಸುಳ್ಳು ಕೇಸ್ ಹಾಕಿ ನನ್ನ ಮೇಲೆ ಸುಳ್ಳು ಅಪವಾದನೆ ಮಾಡಿದ್ಮೇಲೆ ನಾನು ಇವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ, ಜಗ್ಗೋ ಮಾತೇ ಇಲ್ಲ ನಾನು. ಅದಕ್ಕೆ ಇವತ್ತು ಸರ್ಕಾರ ನೀವು ಹೊಸಪಡಿಸ್ಕೊತೀರ, ತನಿಖೆಗೆ ಒಳಪಡಿಸಿ ಅಂತ ನಾನು ಇವತ್ತು ಸರ್ಕಾರಕ್ಕೆ ಹೋಗಿ ತನಿಖೆ ಮಾಡಲಿ, ಹೋಗಿ ಅಧಿಕಾರಿಗಳ ಮೇಲೆ ಕತ್ತಿಸ್ಲಿ. ಸೀಟ್ಗಳು ಹಂಗಂಗೆ ಉದುರ್ತಾವೆ ಕೆಳಕ್ಕೆ. ಎಲ್ಲ ಗಮ್ಮ ಕಣ್ಸಿದ್ದಾರೆ. ಎಲ್ಲ ಒಂದು 4 ಕೋಣೆ ಕಟ್ಕೊಂಡಿದ್ದಾರೆ. ಅವ್ರ ರೂಮ್ಗೆ ಮನೆ ಕೇಳಕ್ಕಷ್ಟೇ, ಏನು ಅಭಿವೃದ್ಧಿ ಪಡಿಸಿಲ್ಲ. ಹೋಗಿ ಸುತ್ತ ಸರ್ಕಾರ ಸರ್ವೆ ಮಾಡಲಿ. ನಿಮಗೆ ನಾಚಿಕೆ, ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇದ್ದರೆ, ಒಂದು ನಾಚಿಕೆ ಮಾನ ಮರ್ಯಾದೆ ಅಧಿಕಾರಿಗಳು, ನಾನು ಕೊಟ್ಟಿರೋ ಮನವಿಗೆ ನೀವು ತನಿಖೆ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮಗಳ ವಿರುದ್ಧ ನಾನು ಕೋರ್ಟ್ನಲ್ಲೇ ನಾನು ಉತ್ತರ ಕೊಡ್ತೀನಿ ಎಲ್ರಿಗೂ, ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಅಂತ ಹೇಳ್ತೀನಿ. ಇದು ಸಂಬಂಧವಾಗಿ ನಾನು ಇನ್ನೂ 1 ತಿಂಗಳು ಇದರ ಬಗ್ಗೆ ಸರ್ಕಾರ ಏನು ಮಾಡುತ್ತೆ ತಿಳ್ಕೊಂಡು ನಾನು ಮುಂದಿನ ಬಗ್ಗೆ, ನಮಗೆ ನ್ಯಾಯಾಲಯ ಇದೆ, ಯಾವುದೇ ಏನೇ ಇರಲಿ ನ್ಯಾಯಾಲಯ ಒಂದು ಇದೆ. ನನ್ನ ದಾಖಲೆಗಳನ್ನ ತೋರಿಸ್ತೀನಿ, ಸರ್ಕಾರಿ ದಾಖಲೆಗಳು ತೋರಿಸ್ತೀನಿ. ನೀವು ಪ್ರೂವ್ ಇಟ್. 3 ಕೇಸ್ ಹಾಕಿದ್ದೀರಾ ಸ್ಟುಡಿಯೋ ಮಾಲೀಕರು, ನೀವು ಪ್ರೂವ್ ಮಾಡಿ. ಇಲ್ಲಿವರೆಗೂ ಒಂದು ರೆಕಾರ್ಡ್ ನೀವು ಕೋರ್ಟ್ ಕೊಟ್ಟಿಲ್ಲ.
ಮಾಧ್ಯಮದಲ್ಲಿ ಯಾಕ್ರಿ ಮಾತಾಡಬಾರ್ದು? ಮಾಧ್ಯಮ ನಿಯಂತ್ರಿಸಕ್ಕೆ ನೀವ್ಯಾರು? ನಾವು ಕಾರ್ಯಕ್ರಮ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ನಾವು ಮಾಧ್ಯಮಕ್ಕೆ ತಿಳಿಸ್ಬೇಕು. ಸುಮ್ಮನೆ ಲಾಯರ್ ಅವ್ರೆ ಅಂದ್ಬಿಟ್ಟು ನೀವು ಕೇಸ್ ಐತೆ ಅಂದ್ಬಿಟ್ಟು ಕೇಸ್ ಫೈಲ್ ಮಾಡಿಬಿಟ್ರೆ ಕೋರ್ಟ್ ಕೇಳಲ್ಲ ಸ್ವಾಮಿ. ಏನೋ ನನ್ನ ಬಗ್ಗಿಸ್ಬೋದು ಅಂತ ತಿಳ್ಕೊಂಡಿದ್ದೀರ. ಯಾವುದೇ ಕಾರಣಕ್ಕೂ ನೀವು ಬಗ್ಸೋಕ್ಕೂ ಆಗಲ್ಲ, ತಗ್ಸೋಕ್ಕೂ ಆಗಲ್ಲ. ಆಯ್ತಾ? ಒಂದು ಹೋರಾಟದ ಕಿಚ್ಚಿದೆ, ಒಂದು ಅಭಿಮಾನ ಇದೆ ವಿಷ್ಣುವರ್ಧನ್ ಅವ್ರ ಬಗ್ಗೆ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಒಂದು 5-6 ಜನ ನನ್ನ ಬೆಂಬಲವಾಗಿ ನಿಂತಿದ್ದಾರೆ, ಆರ್ಥಿಕವಾಗಿ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಸರ್ಕಾರ ನಾನು ಕೊಟ್ಟಿದ್ದೀನಿ 10 ಎಕರೆ ಅವ್ರೇನು ಮಾರ್ಕೊಂಡಿದ್ದಾರೆ ವಶಪಡಿಸ್ಕೊಳ್ಳಿ. ನೀವೇ ಅಭಿವೃದ್ಧಿ ಮಾಡಿ. ನಮ್ಗೆ 10 ಕುಂಟೆ ಸಾಕು, ಮಂಟಪ ಹಂಗೆ ಇರಲಿ, ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವ್ರಿಗೆ 10 ಕುಂಟೆಗೂ ನಾನು ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದೆ, ಅದಕ್ಕೂ ಒಪ್ತಿಲ್ಲ. ಏನು ದೌರ್ಜನ್ಯ, ದುರಹಂಕಾರ, ಅಟ್ಟಹಾಸ. ಗಣೇಶರವ್ರಿಗೂ ಯಾವ ತೊಂದರೆ ಇರಲಿಲ್ಲ. ಈಗ ಇರೋದೇ ಒಂದೇ ಕುಡಿ, ಬಾಲಣ್ಣನ ಮೊಮ್ಮಗ ಅಂತ ಒಂದು ಗಂಡು ಕುಡಿ, ಅವನು ಕಾರ್ತಿಕ್ಕು. ಅವನ ಆಟೋ ಪಟ ಜಾಸ್ತಿ ಆಗ್ಬಿಟ್ಟೈತೆ. ರೌಡಿ ಜಾಮು. ಪೊಲೀಸ್ ಮಾಜರ್ ಮಾಡೋವಾಗಲೇ ಬಂದು ಕುಡಿದ್ಬಿಟ್ಟು ಮಾತಾಡ್ತಾನೆ. ನಾವು ಅಭಿಮಾನಿಗಳು ನಾವು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ. ನೀವು ಅಭಿಮಾನನ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಅಭಿಮಾನಿಗಳನ್ನ, ಮುಂದಿನ ದಿನಗಳಲ್ಲಿ ನೀವು ಕಲಾವಿದರ ಕುಟುಂಬನೇ. ಫಸ್ಟು ಕಲಾವಿದರಿಗೆ, ಅಭಿಮಾನಿಗಳಿಗೆ ಗೌರವ ಕೊಡೋದು ಕಲ್ತ್ಕೊಳ್ಳಿ. ಕಾರ್ತಿಕ್ ಅವರು ಇನ್ಮೇಲಾದ್ರೂ ನೀವು ತಿಳ್ಕೊಂಡಿರ್ಬೋದು. ಏನೂ ಇಲ್ಲ, ಟೈಮ್ ಬಂದಾಗ ಎಲ್ಲರೂ ಬರ್ತಾರೆ, ಅಭಿಮಾನಿಗಳಾಗಲಿ, ಸಂಘಟನೆ ಲೀಡರ್ಗಳಾಗಲಿ. ಈಗಲೇ ಕೇಳ್ತೀನಿ, ಸರ್ಕಾರಕ್ಕೆ ಸರ್ ನಾನು ಕೊಟ್ಟಿದ್ದೀನಿ, ಅಭಿಮಾನ ಸ್ಟುಡಿಯೋ ಸಂಪೂರ್ಣ ತನಿಖೆ ಮಾಡಬೇಕು, ಅಧ್ಯಕ್ಷರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಏನಿದೆ ಕಾನೂನು ಹೋರಾಟ ಇರ್ಬೋದು, ಸರ್ಕಾರ ಮಟ್ಟದ ಹೋರಾಟ ಇರ್ಬೋದು, ನಾವು ಮಾಡ್ತೀವಿ ಸರ್. ಧನ್ಯವಾದಗಳು ಸರ್.